ಸಾಹಿತಿ ಎಸ್.ಎಲ್. ಭೈರಪ್ಪನವರ ನಿಧನಕ್ಕೆ ಸಂಬಂಧಪಟ್ಟಂತೆ ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಸಾರ್ವಜನಿಕ ದರ್ಶನ ಆರಂಭ ಆಗುತ್ತೆ. ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಲಭ್ಯವಾಗಿರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಮಧ್ಯಾಹ್ನದವರೆಗೆ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮಧ್ಯಾಹ್ನದ ನಂತರ ಪಾರ್ಥಿವ ಶರೀರ ಮೈಸೂರಿಗೆ ರವಾನೆ ಮಾಡಲಾಗುತ್ತೆ. ಇನ್ನು ಮೈಸೂರಿನಲ್ಲೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಮೈಸೂರಿನಲ್ಲೂ ಕೂಡ ಸಾರ್ವಜನಿಕರಿಗೆ ದರ್ಶನ ಪಡೆದುಕೊಳ್ಳೋದಕ್ಕೆ ಅಂತ ಅವಕಾಶ ಮಾಡಿಕೊಡಲಾಗುತ್ತೆ. ಇನ್ನು ಇವತ್ತು ಯಾರೂ ಆಸ್ಪತ್ರೆಗೆ ಬರಬಾರ್ದು, ಯಾರೂ ಕೂಡ ಸಾರ್ವಜನಿಕರು ಆಸ್ಪತ್ರೆಗೆ ಬರಬಾರ್ದು, ಇದರಿಂದ ಗೊಂದಲ ಉಂಟಾಗತ್ತೆ ಅಂತ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಅವರ ಪಾರ್ಥಿವ ಶರೀರ ಇನ್ನೂ ಆಸ್ಪತ್ರೆಯಲ್ಲೇ ಇದೆ. ಅಲ್ಲಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ತರಲಾಗುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಇನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಯಾವಾಗ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗುತ್ತೆ. ಮಧ್ಯಾಹ್ನದವರೆಗೆ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ.
ತುಂಬಲಾರ್ದ ನಷ್ಟ ಸರ್. ಯಾಕೆಂದರೆ ನಮಗೇನೋ ಒಂದು ಅವರು ವಯೋ ಇದಾಗಿದ್ರೂ ಕೂಡ ಒಂದೇನೋ ನಮ್ಮವರು ಅನ್ನೋ ಒಂದು ಸಪೋರ್ಟ್ ಇದ್ದಾರೆ ಅನ್ನೋ ಸಂತೋಷ ಇತ್ತು. ಈಗ ಒಂಥರ ಬೇಜಾರು ಅನಿಸುತ್ತೆ ಪಾಪ. ಏನೇ ಆಗಲಿ ವಯೋ ಇದರಿಂದ ಆಗಿರ್ಬೋದು, ಆದರೆ ನಮಗೊಂದು ಹೆಮ್ಮೆ ಇತ್ತು, ನಮ್ಮವರು ನಾವು ಅನ್ನೋ ಒಂದು ಇರುತ್ತಲ್ಲ ಇತ್ತು. ಮತ್ತು ಸಾಹಿತ್ಯ ಲೋಕ ಅದು ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದೇ, ನಾನು ಹಾಸನ ಡಿಸ್ಟ್ರಿಕ್ಟು, ಅವರು ಹಾಸನ ಡಿಸ್ಟ್ರಿಕ್ಟಲ್ಲಿ ಹುಟ್ಟಿಬಿದ್ದು, ಅದು ಒಂದು ನಮಗೆ ಖುಷಿ ಇತ್ತು. ತುಂಬ ಸರಿ ಬರ್ತಿದ್ದೆ. ಹಾಂ, ನಾನು ನಾವಿಲ್ಲೇ ಮೈಸೂರು ಹೊಯ್ಸಳ ಕನ್ನಡ ಸಂಘದ ಎದುರುಗಡೆ ನಾವಿರೋದು, ಅಲ್ಲೇ ಇದ್ದಿದ್ದು. ಸಂಘಕ್ಕೆ ಮುಂಚೆ ಬರೋದು ಸರ್. ಈಗ ಪಾಪ ವಯಸ್ಸಿಂದು ಅದು ಇಲ್ಲ, ಹಾಗೆ ಬರೋಕ್ಕಾಗ್ತದೆ. ನಾವೇ ಬಂದುಬಿಡ್ತಿದ್ವಲ್ಲ ಸಂಘದಲ್ಲಿ, ನಮ್ಮ ಅಧ್ಯಕ್ಷರಿದ್ದಾರಲ್ಲ ಅವರೊಟ್ಟಿಗೆ ನಾವೆಲ್ಲ ಬರ್ತಿದ್ವಿ. ಏನಾದ್ರು ಇದ್ರೆ ಮಾತಾಡೋಕ್ಕೆ ಒಂದು ಭೇಟಿ ಆಗ್ತಿದ್ವಿ. ಒಂದೇನೋ ಕಾರ್ಯಕ್ರಮ ಸರ್, ಬೇರೆ ಏನೂ ಇರಲ್ಲ, ನಮ್ಮ ಸಂಘದ ವ್ಯವಸ್ಥೆಗಳಿಗೆ ಮಾತಾಡೋಕ್ಕೆ ಬರ್ತಾಯಿದ್ವಿ ಅಷ್ಟೇ. ಅವ್ರಿಗೊಂದು ಏನಾದ್ರು ಸಣ್ಣ ಸನ್ಮಾನ ಆ ಥರ ಮಾಡೋದಕ್ಕೆ ಬರ್ತಾಯಿದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೋ ಹಾಗೆ ಎಲ್ಲ, ಬೇರೆ ಪುಸ್ತಕದ ಬಗ್ಗೆ ಸಾಹಿತ್ಯದ ಬಗ್ಗೆ ಎಲ್ಲ. ಹೌದು ಸರ್, ಬೇಸರ ಅಲ್ವಾ, ನಮಗೆ ತುಂಬಾ ಬೇಜಾರು. ಅವ್ರಿಗೆ ಹುಷಾರಿಲ್ಲದಾಗೆ ನಮಗೆ ಅನಿಸ್ತಿತ್ತು ಅಯ್ಯೋ ಅಂತ. ಆದರೆ ನಾವು ಅದನ್ನು ವಯೋ ಸಹಜ ಅಲ್ವಾ, ಅದು ಅಂದ್ಕೊಂಡು ಅನ್ಕೋಬೇಕಷ್ಟೇ.